ನನ್ನ ಲೈಫಲ್ಲಿ ಸ್ಟ್ರಗಲ್ ಮಾಡಿದ್ದು ಮಲಗು ಜಾಗ ಊಟಕ್ಕೋಸ್ಕರ ಒದ್ದಾಡಿದ್ದು, ದುಡ್ಡು ಕದಿದ್ದು, ಚಿನ್ನ ಕದಿದ್ದು ನೋಡಿದ್ರೆ ಅನ್ನ ಕದ್ಕ ತಿಂದಿರೋದು ಆ ಟೈಮ್. ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನು ನಾಳೆಯಿಂದ ಫೈನಲ್ ಶುರುವಾಗ್ತಾ ಇದೆ. ಆದರೆ ಇವತ್ತೊಂದು ಫೀಲಿಂಗ್ ಅಂದರೆ ವೆರಿ ಬ್ಯಾಡ್ ಇನ್ಸಿಡೆಂಟ್ ಅನ್ನ ನಮ್ಮ ಗಿಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಅದನ್ನ ಕೇಳಿದ್ರೆ ಯಾವನ ಕರಳು ಕೂಡ ಚುರುಕ್ ಅನ್ನತ್ತೆ. ಯಾಕಂದ್ರೆ ಅತ್ಯಂತ ಬಡತನ, ಯಾವ ರೀತಿ ಬಡತನ ಅಂದರೆ ಅನ್ನನ ಕದ್ದು ತಿನ್ನುವಂತಹ ಬಡತನವನ್ನ ಎದುರಿಸಿದಂತಹ ಗಿಲ್ಲಿ ಆ ಸಿಚುವೇಶನ್ ಅನ್ನ ಹೇಳ್ಕೊಂಡಿದ್ದಾರೆ. ಅದು ಕೂಡ ತುಂಬಾ ಬೇಸರದಿಂದ ಹೇಳ್ಕೊಂಡಿದ್ದಾರೆ. ಇಂತಹ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಅಲ್ಲಿ ನೀವು ಅನುಭವಿಸಿರುವಂತಹ ಒಂದೊಂದು ಸ್ಟ್ರಗಲ್ಗಳನ್ನು ಕೂಡ ಇಲ್ಲಿ ಹೇಳ್ಕೋಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಾಗ ಗಿಲ್ಲಿ ಒಂದು ಡೇಟ್ ಅನ್ನ ಬರೀತಾನೆ. 17/1/2016 ಬೆಂಗಳೂರಿಗೆ ಬಂದಿದ್ದು. ಸೊ ಬೆಂಗಳೂರಿಗೆ ಬಂದಿರೋ ಹೊಸದ್ರಲ್ಲಿ ಗಿಲ್ಲಿ ಅವರಿಗೆ ತಿನ್ನೋಕೆ ಅನ್ನ ಇರಲಿಲ್ಲ, ಮಲ್ಗೋಕೆ ಜಾಗ ಇರಲಿಲ್ಲ. ಸೊ ಎಲ್ಲರೂ ಕೂಡ ನೀವು ಚಿನ್ನ ಕದಿಯೋದನ್ನ, ಬಂಗಾರ ಕದಿಯೋದನ್ನ ನೋಡಿರ್ತೀರಾ. ನಾನು ಒಂದೊತ್ತಿನ ಊಟಕ್ಕಾಗಿ ಅನ್ನನ ಕದಿತಿದ್ದೆ ಆ ಸಮಯದಲ್ಲಿ ಅಂತ ಹೇಳಿ ತನ್ನ ಆ ಕಷ್ಟದ ದಿನಗಳನ್ನ ನೆನಪಾಡ್ಕೊತಾನೆ ಗಿಲ್ಲಿ. ಸೊ ಗಿಲ್ಲಿ ತುಂಬಾ ಶ್ರೀಮಂತ, ತುಂಬಾ ದುಡ್ಡಿರುವಂತವನು ಅಂತ ಹೇಳಿ ಮಾತನಾಡೋರಿಗೆ ಇದೊಂದು ಉತ್ತರ ಅನ್ಬೋದು. ಅವನು ಅಪ್ಪಟ ಚಿನ್ನ ಹಾಗೂ ತುಂಬಾ ಕಡು ಬಡತನದಿಂದ ಬಂದಿರುವಂತಹ ವ್ಯಕ್ತಿ. ಸಿಕ್ಕಾಪಟ್ಟೆ ಕಡು ಬಡತನವನ್ನು ಕೂಡ ನೋಡಿ ಈಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅವರಿಗೆ ನಾವು ಗ್ರೇಟ್ ಅನ್ಬೇಕು, ಸಲ್ಯೂಟ್ ಅನ್ನ ಹೊಡಿಬೇಕು. ಯಾಕಂದ್ರೆ ಅನ್ನಕ್ಕೆ ಗತಿ ಇಲ್ದಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕಕ್ಕೆ ಪರಿಚಿತನಾಗಿ ಎಲ್ಲರ ಮನೆ ಮನಗ ಆಗಿದ್ದಾರೆ ನಮ್ಮ ಗಿಲ್ಲಿ ಅವರು. ಇದಾದ್ಮೇಲೆ ಬಂದಂತಹ ಕಾವ್ಯನೂ ಕೂಡ ಅಷ್ಟೇ. ಒಂದು ಟೈಮಲ್ಲಿ ಅವರ ಮನೆಯಲ್ಲಿ ಹಾಲು ತರಲಿಕ್ಕೆ ದುಡ್ಡಿರ್ಲಿಲ್ಲ, ಅಕ್ಕಿಯನ್ನ ಇಷ್ಟೇ ತೂಕದಲ್ಲಿ ತರಬೇಕು, ಯಾಕಂದ್ರೆ ದುಡ್ಡಿಲ್ಲದಿರೋ ಕಾರಣದಿಂದ ಊಟಕ್ಕೂ ಕೂಡ ಗತಿ ಇಲ್ದಿರುವಂತಹ ಪರಿಸ್ಥಿತಿಯನ್ನ ಕಾವ್ಯ ಅವರು ಎದುರಿಸಿದ್ದಾರೆ. ಇದಾದ್ಮೇಲೆ ಬಂದಂತಹ ಅಶ್ವಿನಿ ಅವರು ತಮ್ಮ ತಂದೆಯನ್ನ ನೆನೆಸ್ಕೊಂಡು ಅರ್ತಾರೆ. ಅದೇ ನಮ್ಮ ಧನುಷ್ ಅವರು ಬಂದು ಹೇಳ್ತಾರೆ, ಬೀದಿಗೆ ಒಬ್ಬ ಹೀರೋ ಇದ್ದಾನೆ, ನೀನು ಹೀರೋ ಆಗ್ಬಿಟ್ಟು ಏನು ಸಾಧನೆ ಮಾಡ್ತೀಯಾ ಅಂತ ಹೇಳಿದ್ರು ನನಗೆ ಆ ಸಮಯದಲ್ಲಿ. ಇವತ್ತು ಅದನ್ನು ನೆನೆಸ್ಕೊಂಡ್ರೆ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಅಂತ ಹೇಳಿ ಅನಿಸುತ್ತೆ. ಹಾಗೆ ನಮ್ಮ ರಕ್ಷಿತಾ ಅವರು, ನಮ್ಮ ರಘು ಅಣ್ಣ ಅವರು, ಇವರೆಲ್ಲ ಏನು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾವು ಎಪಿಸೋಡ್ ನೋಡೇ ತಿಳ್ಕೊಬೇಕಾಗತ್ತೆ. ಏನೇ ಹೇಳಿ ಗಿಲ್ಲಿ ಹೇಳಿದ್ದಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ಎಲ್ಲರೂ ಕೂಡ ನಾವು ದುಡ್ಡು ಮಾಡಬೇಕು, ನಾವು ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೋರಾಡ್ತಾರೆ. ಬಟ್ ಹೊಟ್ಟೆಗಾಗಿ ಹೋರಾಡಿದವನು, ಹೊಟ್ಟೆಗಾಗಿ ಸ್ಟ್ರಗಲ್ ಪಟ್ಟವನು ನಮ್ಮ ಗಿಲ್ಲಿ. ಸೊ ಆ ಒಂದು ಸ್ಟ್ರಗಲ್ ಇವತ್ತು ಅವನ ಯಾವ ಲೆಕ್ಕಾಚಾರಕ್ಕೆ ಬೆಳೆಸ್ತಿದೆ ಅಂತ ಹೇಳಿದ್ರೆ ನಿಜಕ್ಕೂ ಮುಂದಿನ 7 ತಲೆಮಾರು ಕೂಡ ಗಿಲ್ಲಿಯ ಒಂದು ಫ್ಯಾಮಿಲಿ ಏನಿದೆ ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನೋ ಒಂದು ಲೆಕ್ಕಾಚಾರನೇ ಮಾತಾಡಬಾರ್ದು. ಆ ಲೆಕ್ಕಾಚಾರಕ್ಕೆ ಬೆಳೆದಿದ್ದಾನೆ. ಅವನಿಗೆ ಒಳ್ಳೇದಾಗಲಿ. ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಅಷ್ಟೇ ಅಲ್ಲ, ಟ್ಯಾಲೆಂಟ್ ಇರೋರು ಎಲ್ಲರೂ ಕೂಡ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು.